ಶುಭೋದಯ ಗ್ರೂಪ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಡಲೆಬೇಳೆ ಹೈಗ್ರೀವ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಬೇಕಾಗಿರೋವಂಥ ಸಾಮಾನುಗಳು ನೋಡೋಣ. ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆ 1 ಬಟ್ಲು, ಬೆಲ್ಲ ಅರ್ಧ ಕಪ್ಪು, ತೆಂಗಿನಕಾಯಿ ಅರ್ಧ ಕಪ್ಪು, ಏಲಕ್ಕಿ. ಈಗ ಇದನ್ನೆಲ್ಲನೂ ಬಾಣಲೆಗೆ ಹಾಕ್ಕೊಳ್ಳೋಣ. ಬೇಯಿಸಿಟ್ಕೊಂಡಿರೋ ಕಡಲೆಬೇಳೆ, ಬೆಲ್ಲ, ಕಾಯಿ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಬೆಲ್ಲ ಇದ್ರ ಜೊತೆಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಇದು ಮಾಡೋಣ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನಿಮಗೆ ಹಾಗೂ ತುಂಬ ನೈಸ್ ಆಗಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ಪ್ರೆಸ್ ಮಾಡಿಬಿಡಿ, ನಿಮಗೆ ಈ ಥರ ನೈಸಾಗಿ ಬರುತ್ತೆ. ಇದಕ್ಕೆ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿನ್ನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಆಗಿದೆ. ಇದಕ್ಕೆ ತಿನ್ನೋವಾಗ ಒಂಚೂರು ಬಿಸಿಯಾಗಿ ತುಪ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಗೆಳತಿಯರೇ ನೋಡಿ, ಈಗ ಹೈಗ್ರೀವ ರೆಡಿಯಾಗಿದೆ. ಇದಕ್ಕೆ ನಾನು ತುಪ್ಪನೂ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಮೆಲ್ಲೋಣ ಎಲ್ಲರೂ. ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈ ಮುಖಾಂತರ ನಿಮಗೆಲ್ಲ ಸ್ವೀಟ್ ತಿನ್ನಿಸ್ತಾ ಇದ್ದೀನಿ, ಎಲ್ಲರೂ ತಗೊಳ್ಳಿ.